ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲ್ ಇವತ್ತೇ ನಾವು ಹೊಸದಾಗಿ ಓಪನ್ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಕಡೆಗೆ ಏನೇನು ಸ್ಪೆಷಲ್ಲು, ನಾವು ಯಾವ ರೀತಿ ಅಡುಗೆ ಮಾಡ್ತೀವಿ, ಏನೇನು ಥರ ಅಡುಗೆ ಮಾಡ್ತೀವಿ, ರೊಟ್ಟಿ ಮಾಡೋದಾಗಲಿ, ಹೋಳಿಗೆ ಮಾಡೋದಾಗಲಿ, ಇನ್ನು ನಮ್ಮ ಕಡೆ ಏನೇನು ವಿಶೇಷತೆಗಳಿದ್ದಾವೆ ಆ ಎಲ್ಲ ಥರದ ಅಡುಗೆಗಳು ಮಾಡೋ ವಿಡಿಯೋಗಳನ್ನ ನಿಮ್ಗೆ ತೋರಿಸ್ತೀವಿ. ಮತ್ತು ಈಸಿಯಾಗಿ ಮಾಡೋ ಥರ ನಿಮ್ಗೆ ಹೇಳ್ಕೊಡ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಆದಷ್ಟು ನಿಮ್ಮವ್ರಿಗೆ ಶೇರ್ ಮಾಡಿರಿ ಅಂತ ಕೇಳ್ತೀವಿ. ಇವತ್ತು ಹೊಸದಾಗಿ ಓಪನ್ ಮಾಡ್ತಿರೋ ಕಾರಣ ಸುಮ್ಮನೆ ನಾರ್ಮಲಾಗಿ ಸ್ವಲ್ಪ ಸಿಹಿ ಮಾಡೋಣ ಬರ್ರಿ. ನಮ್ಮ ಕಡೆಗೆ ನಾವು ಯಾವ ರೀತಿ ಮಾಡ್ತೀವಿ ಅದೇ ಥರನೇ ತೋರಿಸ್ತಾ ಇದ್ದೀವಿ. ಜಾಸ್ತಿ ಏನು ಐಟಮ್ಗಳೇನು ತೊಗೊಂಡಿಲ್ಲ. 1 ಕಪ್ ರವೆ ತೊಗೊಂಡಿದ್ದೀವಿ, ಒಂದು ಸ್ವಲ್ಪ ತುಪ್ಪ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಏಲಕ್ಕಿ ಪೌಡ್ರ್ ತಗೊಂಡಿದ್ದೀವಿ. ಏಲಕ್ಕಿನ ಸ್ವಲ್ಪ ಕುಟ್ಟಿ ಅದನ್ನೇ ಪುಡಿ ಮಾಡ್ಕೊಂಡಿದ್ದೀವಿ. ಮುಂದೇನು ಮಾಡೋಣ ನೋಡೋಣ ಬರ್ರಿ. ಸ್ಟವ್ ಹಚ್ಕೊಳ್ರಿ. ಸ್ಟವ್ ಹಚ್ಕೊಂಡ್ಮೇಲೆ ಸ್ವಲ್ಪ ಬಾಣಲಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಅದ್ರ ಮೇಲೆ ತುಪ್ಪ ಹಾಕೊಳ್ರಿ. ತುಪ್ಪ ಕಾದು ಗಮ್ ಅಂತೇಳಿ ಸ್ಮೆಲ್ ಬರಾಕತ್ತೈತಿ. ಇವಾಗ ಗೋಡಂಬಿ ಹಾಕೊಳ್ಳೋಣ, ಆಮೇಲೆ ಬಾದಾಮಿ, ದ್ರಾಕ್ಷಿ, ಒಣ ದ್ರಾಕ್ಷಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಚೂರು ಕೆಂಪು ಆಗೋ ಥರ. ಸಾಕಿಷ್ಟು, ಅಷ್ಟೊಂದು ಕೆಂಪುಗನ್ನು ಬೇಡ, ಚೂರು ಬೆಚ್ಚಗಾದರೆ ಸಾಕು. ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡಿದ್ದೀವಲ್ಲ, ಅದೇ ತುಪ್ಪದಲ್ಲಿ ಈಗ ರವಾನ ಹಾಕ್ಕೊಂಡು ಹುರ್ಕೊಳ್ಳೋಣ. ರವಾನ ಇನ್ನೊಂದು ಚೂರು ಹುರ್ಕೊಳ್ಳೋಣ. ರವೆ ಈಗ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಅದನ್ನು ತೆಗೆದು ಬೇರೆ ಇನ್ನೊಂದು ಪ್ಲೇಟಿಗೆ ತೆಗೆಯೋಣ. ಈಗ ಒಂದು ಚಿಕ್ಕ ಬೌಲಲ್ಲಿ ರವೆ ತಗೊಂಡಿದ್ವಲ್ಲ, ಅದೇ ಬೌಲಲ್ಲಿ ಸಕ್ಕರೆ ತಗೊಳ್ಳೋಣ. ಅದೇ ಬಾಣಲಿಗೆ ಹಾಕೊಳ್ಳೋಣ. ಅದಕ್ಕೆ ತಕ್ಕ ಹಾಗೆ ನೀರು ಹಾಕೊಳ್ಳೋಣ. 2 ಬೌಲ್ ನೀರು ಹಾಕೊಂಡಿದ್ದೀವಿ. ಇವಾಗ ಎರಡೂವರೆ ಬೌಲ್ ನೀರು ಹಾಕೊಂಡಿದ್ದೀವಿ. ಈಗ ಆವಾಗಲೇ ಹುರ್ಕೊಂಡಿರೋ ಗೋಡಂಬಿ ಮತ್ತು ಬಾದಾಮಿ, ಒಣ ದ್ರಾಕ್ಷಿ ಇದನ್ನೆಲ್ಲ ಅದಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗಲೇ ನಾವು ಸ್ವಲ್ಪ ಕಲರ್ನ ನೀರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಆ ಕಲರ್ನ ಇವಾಗ ಹಾಕೊಳ್ಳೋಣ. ಅದು ಕೇಸರಿ ಕಲರಾಗಿ ಬದಲಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೋಡಿ, ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಎಲ್ಲ ಕೇಸರಿ ಥರ ಕಾಣಿಸ್ತಾ ಇದೆ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಇದೇ ಥರ ಕುದಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಆವಾಗಲೇ ಹುರ್ಕೊಂಡ್ವಲ್ಲ ರವೆನ, ಆ ರವೆನ ಹಾಕ್ಕೊಳ್ಳೋಣ. ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಸ್ವಲ್ಪ ಕಡಿಮೆ ಮಾಡಿ. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಥರನೇ ಮಿಕ್ಸ್ ಆಗ್ತಾ ಇದೆ ಚೆನ್ನಾಗಿ. ಮೊದಲಿಗಿಂತ ಇನ್ನೂ ಸ್ವಲ್ಪ ಗಟ್ಟಿ ಆಯ್ತು ಇವಾಗ. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಇದೆ.
ನೋಡಿ ಇನ್ನೇನು ಹತ್ರಕ್ಕೆ ಬಂದು ಗಟ್ಟಿ ಆಗೇ ಬಿಟ್ಟು, ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಹಿಂಗೆ ಅವಾಗವಾಗ ತಿರುಗ್ತಾ ಇರಬೇಕು. ಯಾಕಂತ ಹೇಳಿದರೆ ಎಲ್ಲ ಗಂಟು ಆಗ್ಬಿಡುತ್ತೆ. ಗಂಟು ಆದರೆ ಅದು ಸರಿಯಾಗಿ ಬರೋದಿಲ್ಲ ಕೇಸರಿ ಬಾತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಏನು ಕೇಸರಿ ಬಾತ್ ರೆಡಿ ಆಗೇ ಬಿಟ್ಟು, ನಾನಂತೂ ರೆಡಿಯಾಗಿದ್ದೀನಿ ತಿನ್ನೋದಕ್ಕೆ. ನೀವು ರೆಡಿ ಮಾಡ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊತೀನಿ. ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ. ಇದು ಸುಮ್ಮನೆ ನಾವು ಚಾನಲ್ ಓಪನ್ ಮಾಡಿರೋದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಕಡೆ ಯಾವ್ಯಾವ ಥರ ಅಡುಗೆ ಮಾಡ್ತೀವಿ ನಾವು, ಆ ಥರ ಎಲ್ಲ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀವಿ ಮತ್ತು ಮಾಡಿ ತೋರಿಸ್ತೀವಿ. ಈಗ ಉರಿನ ಬಂದ್ ಮಾಡ್ಕೊಳ್ಳೋಣ. ಏನು ಕೇಸರಿ ಬಾತ್ ರೆಡಿ ಆಗೇ ಬಿಡ್ತು. ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ ಗೋಡಂಬಿ ಎಲ್ಲ ಕಾಣಿಸ್ತಾ ಇದೆ. ನನಗಂತೂ ಬಾಯಲ್ಲಿ ನೀರೇ ಬರ್ತಾ ಇದೆ ಇವಾಗ. ರುಚಿಯಾದಂತಹ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕೇಸರಿ ಬಾತ್ ರೆಡಿ ಮಾಡಿದ್ದೀವಿ. ಇನ್ನೇನಿದ್ರು ತಿನ್ನೋದೇನೆ. ತುಪ್ಪ ಜಾಸ್ತಿ ತಿನ್ನೋರು ಅದರ ಮೇಲೆ ಒಂಚೂರು ಹಾಕೋಬೋದು. ನಾನು ಸ್ವಲ್ಪ ತುಪ್ಪ ಅಂದರೆ ಇಷ್ಟ, ಹಾಕೊಂತಿದ್ದೀನಿ. ಘಮ ಅಂತ ಇದೆ. ಬನ್ನಿ, ಕೇಸರಿ ಬಾತ್ ರೆಡಿಯಾಗಿದೆ. ಇನ್ನೇನು ಸ್ವಲ್ಪ ಟೇಸ್ಟ್ ಮಾಡೋಣ. ಚೆನ್ನಾಗಾಗಿದೆ. ನೋಡಿ ಗೋಡಂಬಿ ನೋಡಿ ಚೆನ್ನಾಗಾಗಿದೆ ಕೇಸರಿ ಬಾತು. ನೀವು ಮನೇಲಿ ಮಾಡಿ, ತುಂಬ ಚೆನ್ನಾಗಾಗಿದೆ. ನಾವು ನಮ್ಮ ಚಾನಲ್ ಓಪನ್ ಮಾಡಿರೋಕ್ಕೋಸ್ಕರ ಸಿಹಿಗೆ ಏನಾದರೂ ಮೊದಲನೇ ವೀಡಿಯೋ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಕೇಸರಿ ಬಾತ್ ಮಾಡಿದ್ದೀವಿ. ಇದೇ ಥರ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಏನೇನು ಥರ ನಾವು ಯಾವ್ಯಾವ ಥರ ಅಡುಗೆ ಮಾಡ್ತೀವಿ ಎಲ್ಲನೂ ನಿಮ್ಗೆ ತೋರಿಸ್ತೀವಿ ಈಸಿಯಾಗಿ. ನೀವು ಮನೇಲಿ ಮಾಡ್ಬೋದು. ರೊಟ್ಟಿ ನಮ್ಮ ಕಡೆ ಫೇಮಸ್ ಏನಂದರೆ ರೊಟ್ಟಿ ಫೇಮಸ್ಸು. ರೊಟ್ಟಿ ಯಾವ ರೀತಿ ಮಾಡೋದು, ಅದರಲ್ಲಿ ನಾವು ಕೆಲವೊಂದು ಪಲ್ಯಗಳು ಮಾಡ್ತೀವಿ. ಆ ಪಲ್ಯಗಳನ್ನೆಲ್ಲ ತೋರಿಸ್ತೀವಿ. ನೀವು ಮನೇಲಿ ಮಾಡ್ಕೊಳ್ರಿ. ನಿಮ್ಗೇನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ನಾವು ಖಂಡಿತವಾಗ್ಲೂ ಉತ್ತರ ನೀಡ್ತೀವಿ. ಓಕೆ, ಇದನ್ನು ಪೂರ್ತಿ ಖಾಲಿ ಮಾಡ್ಕೊಂಬರ್ತೀನಿ. ಅಲ್ಲಿವರೆಗೂ ಬಾಯ್. ನೆಕ್ಸ್ಟ್ ವೀಡಿಯೋವರೆಗೂ ಕಾಯ್ತಾ ಇರಿ.